ಆತ್ಮೀಯ ಬಂಧುಗಳೇ, ನಾವೆಲ್ಲ ಇವತ್ತು ಜಿಲ್ಲಾಧಿಕಾರಿಯ DC ಆಫೀಸ್ನ ಹತ್ರ ನಾವು ಪ್ರತಿಭಟನೆ ಮಂಗಳೂರಿನಲ್ಲಿ ಅಮಾಯಕನ ಮೇಲೆ, ಅದು ಅಲ್ಲದೆ ಮುಸ್ಲಿಂ ಎಂಬ ಕಾರಣಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಅದರ ವಿರುದ್ಧ ಪ್ರತಿಭಟಿಸಿದ್ದಕ್ಕಾಗಿ ಆ ಪ್ರತಿಭಟನೆಗಾರರ ಮೇಲೆ ಈ ಲಾಠಿ ಪ್ರಯೋಗವನ್ನು ಒಂದು ಅವಾಮಾನವೀಯ ಕೃತ್ಯದ ಈ ಒಂದು ಖಂಡಿಸಿ ನಾವಿವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೆಲವರಿಗೆ ಇದರಲ್ಲಿ ಗೊತ್ತಿರಲಿಕ್ಕಿಲ್ಲ, ಯಾರು ಈ ಅಮಾಯಕ ಮುಸ್ಲಿಂ ಯುವಕ, ಈ ಅಹ್ಮದ್ ಕುರೇಶ್ ಎಂಬ ಯುವಕ ತನ್ನ ಏನೋ ಒಂದು ಕೇಸಿನ ಮೇಲೆ ಮಂಗಳೂರಿನ ಆ ಕೋರ್ಟಿಗೆ ಹೋಗಿ ಹಾಜರಾಗುವ ಆ ಸಮಯದಲ್ಲಿ ಕ್ಯಾಂಟೀನ್ನಲ್ಲಿ ಕುಳಿತುಕೊಂಡಿದ್ದ, ಆಹಾರ ಸೇವಿಸಲಿಕ್ಕೆ ಆ ಕುಳಿತುಕೊಂಡಿದ್ದ ಆ ಅಹ್ಮದ್ ಕುರೇಶಿಯನ್ನು CCB ಪೊಲೀಸರು ಎತ್ತುಕೊಂಡು ಹೋಗ್ತಾರೆ. ಒಂದು ಗುಪ್ತವಾದ ಸ್ಥಳದಲ್ಲಿ 6 ದಿವಸಗಳ ಕಾಲ ಅವನನ್ನು ಟಾರ್ಚರ್ ಮಾಡಿ ದೈಹಿಕ ಹಿಂಸೆ ಕೊಟ್ಟು, ಮಾನಸಿಕವಾದ ಹಿಂಸೆಯನ್ನು ಕೊಟ್ಟು, ನಂತರ ಮನೆಯವರು ಸರ್ಚ್ ವಾರೆಂಟ್ ಹಾಕಿದಾಗ ಮರುದಿವಸ ಅವರು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಏಕೆಂದರೆ ಹಾಜರುಪಡಿಸಿದ್ದಕ್ಕಿಂತ ಮುಂಚೆ ಈ CCB ಈ ಸಂಘ ಪರಿವಾರದ ಮನಸ್ಥಿತಿ ಹೊಂದಿದಂತಹ ಈ CCB ಪೊಲೀಸರು ಇಷ್ಟೆಲ್ಲ ಟಾರ್ಚರ್, ದೈಹಿಕ ಹಿಂಸೆಯನ್ನು ಕೊಟ್ಟು ಈ ಹಾಜರುಪಡಿಸುವ ಸಂದರ್ಭದಲ್ಲಿ ಈ ಅಮಾಯಕ ವ್ಯಕ್ತಿ ಅಹ್ಮದ್ ಕುರೇಶಿಗೆ ಬೆದರಿಕೆಯನ್ನು ಹೊಡ್ತಾರೆ. ಒಂದು ವೇಳೆ ನೀನು ಹೊಡೆದಿದ್ದೆ ಅಂತ ಹೇಳಿದರೆ ಜಡ್ಜಿನೆದುರು ನಿನ್ನನ್ನು ಆ ಕಾರ್ತಿಕ್ ರಾಜ್ ಎಂಬ ಕೊಲೆ ಕೇಸಿಗೆ ನಾವು ಫಿಕ್ಸ್ ಮಾಡ್ತೇವೆ ಅಂತ ಬೆದರಿಕೆಯನ್ನು ಒಡ್ಡಿ ಇವನನ್ನು ಹಾಜರುಪಡಿಸಲಾಗ್ತದೆ. ಪಾಪ ಆ ವ್ಯಕ್ತಿ ಅಹ್ಮದ್ ಕುರೇಶ್ ಎಂಬ ವ್ಯಕ್ತಿ ಏನು ಹೇಳದೆ ಹೊಡೆಯಲಿಲ್ಲ ಅಂತ ಹೇಳಿ ಅವನಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗ್ತದೆ. ನಂತರ ಅಲ್ಲಿ ಆ ಜೈಲಲ್ಲಿ ಅವನಿಗೆ ಎದ್ದು ನಿಲ್ಲಿಕ್ಕೂ ಕೂತ್ಕೊಳ್ಳಿಕ್ಕೂ ಆಗದ ಪರಿಸ್ಥಿತಿಯಲ್ಲಿ